ನಮಸ್ಕಾರ ಸ್ನೇಹಿತರೆ, ಇದು ಪ್ಲಾಟಿನಾ 110. ಇದು ಬಂದ್ಬಿಟ್ಟು ಮೆಕ್ಯಾನಿಕ್ ತಂದಿರೋದು. ಫಾಲ್ಟ್ ಕೋಡ್ ಬರ್ತಾನೆ ಇದೆ, ಉರಿತಾನೆ ಇದೆ ಅಂತ. ಸೊ ನಾವು ಫಾಲ್ಟ್ ಕೋಡ್ ಹೋಗ್ತಾ ಇದೀವಿ. ಇದು ನಂದು ಅವತ್ತು ಮನೆಗೆ ತಗೊಂಡೋಗಿದ್ದು ಹಂಗೆ ಇದೆ, ಅದು ಹೊಸ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. 5 ಫಾಲ್ಟ್ ಕೋಡ್ ತೋರಿಸ್ತಾ ಇದೆ. ಇದು ಬಂದ್ಬಿಟ್ಟು 10 ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಸೊ ಯಾವ್ಯಾವ ಫಾಲ್ಟ್ ಕೋಡ್ ನೋಡೋಣ ಇವಾಗ. ನೋಡಿ, ಫಾಲ್ಟ್ ಕೋಡಲ್ಲಿ ಹೋದವಾಗ P0121 ಇದೆ, ಥ್ರೆಡಲ್ ಪೊಸಿಷನ್ ಸೆನ್ಸರು ಸರಿ ಇಲ್ಲ ಅಂತ ಬರ್ತಾ ಇದೆ. ಇನ್ನೊಂದು ಬಂದ್ಬಿಟ್ಟು P0116 ಇದರದೇಕ್ರೆ ಇಂಜನ್ ಕಂಟ್ರೋಲ್ ಟೆಂಪರೇಚರ್ ಸೆನ್ಸರು ಅದು ಒಂದು. ಇನ್ನೊಂದು ಬಂದ್ಬಿಟ್ಟು P0132 O2 ಸೆನ್ಸರು. ಇನ್ನೊಂದು ಬಂದ್ಬಿಟ್ಟು P2109. ಆವಾಗಲೇ ನೋಡಿದ್ರಿ ಥ್ರೆಡಲ್ ಪೊಸಿಷನ್ ಸೆನ್ಸರ್ ಬೇರೆ ಇತ್ತು ನಂಬರು, ಇವಾಗ ಒಂದು ನಂಬರ್ ಇದೆ. ಇಂಜನ್ ಕಂಟ್ರೋಲ್ ಯೂನಿಟ್ ಬಂದು P0118. ಈ ಥರ 5 ಫಾಲ್ಟ್ ಕೋಡ್ ತೋರಿಸ್ತಾ ಇದೆ. ಏನು ಮಾಡ್ತಾರೆ ಇವರು, ಬಿಚ್ಚಿಬಿಡ್ತಾರೆ ಎಲ್ಲ ವೈರ್ಗಳು. ಬಿಚ್ಚಿ ಚೆಕ್ ಮಾಡ್ತಾ ಇರ್ತೀರಾ. ಬಿಚ್ಚಿ ಚೆಕ್ ಮಾಡೋವಾಗ ಒಂದೊಂದು ವೈರ್ ರಿಮೂವ್ ಮಾಡಿಬಿಟ್ಟು ಕೀ ಆನ್ ಮಾಡಿದವಾಗಲೂ ನಿಮಗೆ ಒಂದು ಫಾಲ್ಟ್ ಕೋಡ್ ಕ್ರೆಡಿಟ್ ಆಗಿಬಿಡ್ತದೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಇದಕ್ಕೆಲ್ಲ ಎರರ್ ಕೊಟ್ಬಿಡ್ತೀನಿ. ಫಸ್ಟು ಎರರ್ ಕೊಟ್ಬಿಟ್ಟು ಆಮೇಲೆ ನೋಡೋಣ. ಸೊ ಇವಾಗ ನಾನು ಎರರ್ ಕೊಡ್ಬೇಕಾದ್ರೆ ಬ್ಯಾಕ್ ಬರಬೇಕು, ಎಕ್ಸಿಟ್ ಇದೆ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಿಯರ್ ಡೀಟೇಲ್ಸ್ ಬರಬೇಕು, ಯಾಕಂದರೆ ಇದು ಬೇರೆ ಥರ ಇದೆ, ಅದಕ್ಕೆ ಇದನ್ನೇ ತೋರಿಸ್ತೀನಿ. ಕ್ಲಿಯರ್ ಡೀಟೇಲ್ಸಲ್ಲಿ ಎರರ್ ಕೋಡು ಮಾಡಲ ಅಂತ ಕೇಳ್ತದೆ, ಅದಕ್ಕೆ ನಾವು ಎಸ್ ಕೊಟ್ಟು ಓಕೆ ಕೊಡಬೇಕು. ವೆಯ್ಟ್ ಮಾಡೋಕ್ಕೆ ಕೇಳ್ತದೆ. ಯಾವುದರ ಒಂದು ಕೀನೇ ಪ್ರೆಸ್ ಮಾಡಿ ಅಂತ ಹೇಳ್ತದೆ. ಜಾಸ್ತಿ ಇದನ್ನೇ ತೊಗೊಂಡಿದ್ದೀರಾ, ಅದಕ್ಕೋಸ್ಕರ ಇದಲ್ಲೇ ಮಾಡ್ತೀನಿ. ಸೊ ಇವಾಗ ಎರರ್ ಆಗಿದೆ, ನೋಡೋಣ ಅಂದರೆ ಮತ್ತೆ ನಾನು ರೀಡ್ ಕೋಡ್ಗೆ ಬರಬೇಕು, ಓಕೆ ಕೊಡಬೇಕು. ಇವಾಗ ಯಾವುದು ಕೋಡ್ ಇಲ್ಲ ಅಂತ ಬರುತ್ತೆ, ನೋ ಕ್ರೆಡಿಟ್ ಕೋಡ್ ಅಂತ ಬರುತ್ತೆ. ಇಲ್ಲಿ ನಮಗೆ ಗ್ರೀನ್ ಲೈಟ್ ಬರುತ್ತೆ. ಸೊ ಗಾಡಿಯಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದವಾಗ ಏನಾಗುತ್ತೆ ನೋಡೋಣ. ಸೊ ಮಾಲ್ ಫಂಕ್ಷನ್ ಲೈಟ್ ಕೂಡ ಹೋಗಿದೆ, ಬಟ್ ಇವಾಗ ಹೋಯ್ತು ಅಂದ್ರೆ ಖಂಡಿತ ಇಲ್ಲ. ಒಂದು ರೌಂಡ್ ನಾವು ಓಡಿಸಿದಾಗ ಗೊತ್ತಾಗುತ್ತೆ, ಮತ್ತೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಬರುತ್ತೆ. ಇವ್ರು ಬಿಚ್ಚಿದ ಮಾತ್ರನೇ ಪ್ರಾಬ್ಲಮ್ಮು, ಅದೇ ಸಾಕೆಟ್ ಓಪನ್ ಮಾಡಿ ಚೆಕ್ ಮಾಡಿರ್ತಾರಲ್ಲ ಅದು ಮಾತ್ರ ಪ್ರಾಬ್ಲಮ್ ಅಂದರೆ ಹೋಗ್ಬಿಡ್ತದೆ. ಇಲ್ಲ ನಿಜವಾಗ್ಲೂ ಸೆನ್ಸರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಒಂದು 2 ಕಿಲೋಮೀಟರ್ ಓಡಿಸಿದವಾಗ ಪ್ರಾಬ್ಲಮ್ ಗೊತ್ತಾಗುತ್ತೆ, ಮತ್ತೆ ಲೈಟ್ ಬರುತ್ತೆ, ಮತ್ತೆ ಅವಾಗ ಹಾಕಿದವಾಗ ನಮಗೆ ಪ್ರಾಬ್ಲಮ್ ಯಾವುದಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಲೈವ್ ಡೇಟಾಗೆ ಹೋಗ್ಬೇಕು ನಾವು. ಇವಾಗ ಲೈವ್ ಡೇಟಾಗೆ ಹೋಗ್ಬೇಕಾದ್ರೆ ಇಲ್ಲಿ ನಾವು ಲೈವ್ ಡೇಟಾಗೆ ಹೋಗ್ಬೇಕು. ಇದು ಲೈವ್ ಡೇಟಾ, ಯಾಕಂದರೆ ಅವ್ರು 2 ಕಿಲೋಮೀಟರ್ ಓಡಿಸಿ ಮತ್ತೆ ಬರಲ್ಲ, ದೂರ ಇದ್ದಾರೆ. ಸೊ ನಾನು ಲೈವ್ ಡೇಟಾಗೆ ಹೋಗ್ತೀನಿ, ಓಕೆ ಕೊಡ್ತೀನಿ. ಇವಾಗ ಅದು ರೀಡ್ ಆಗ್ತಿದೆ, ಅದು 100 ತನಕ ರೀಡ್ ಆಗೋ ತನಕ ವೆಯ್ಟ್ ಮಾಡಬೇಕು. ಎಲ್ಲನೂ ಕೊಡಲ ಅಂತ ಕೇಳ್ತದೆ, ಹೌದು ಅಂತ ಕೊಡಿ. ಇವಾಗ ನೋಡಿ ಎಲ್ಲನೂ ಬಂದಿದೆ ನಿಮಗೆ. ಫ್ಯೂಯಲ್ ಇದು ಏನಿದೆ ಬರ್ತಾ ಇದೆ. ಲೋಡ್ ಕೆಪಾಸಿಟಿ ಬಂದ್ಬಿಟ್ಟು 2.78 ಇದೆ. ಇಂಜಿನ್ ಆಯಿಲ್ ಟೆಂಪರೇಚರ್ ಅಂದ್ಬಿಟ್ಟು ಕೆಲಸ ಮಾಡ್ತಿದೆ. ಇದು ಬಂದ್ಬಿಟ್ಟು ಇದು ಕೆಲಸ ಮಾಡ್ತಿದೆ, ಶಾಫ್ಟ್ ಇದನ್ನು ಕೆಲಸ ಮಾಡ್ತಿದೆ. ಇದು 30%, 32.7 ಬರ್ತಾ ಇದೆ. RPM ಒಂದು 1377 ಇಂದ 1400 ತನಕ ಇದೆ. ಇದು ಬಂದ್ಬಿಟ್ಟು ವೇರಿಯೇಷನ್ ಕಿಲೋಮೀಟರ್ ಫಾರ್ ಅವರ್. ಇದು ಬಂದು ನಮ್ಮ 2 ವೀಲರ್ ಇಲ್ಲ, ಹಂಗಾಗಿ ಅದು ಬೇಕಾಗಿಲ್ಲ. ಸ್ಪಾರ್ಕ್ ಅಡ್ವಾನ್ಸ್ ಬಂದ್ಬಿಟ್ಟು ನಮಗೆ 10 ಪಾಯಿಂಟಲ್ಲಿ ಇದೆ. ನಾನು ರೈಸ್ ಮಾಡೋದು ಜಾಸ್ತಿ ಆಗುತ್ತೆ. TPS ಸೆನ್ಸರು 12.9 ಇದೆ. ನಾನು ಎಕ್ಸೈಡ್ ಕೊಟ್ಟಿಲ್ಲ, ಅಬ್ಸರ್ವ್ ಮಾಡ್ಬೋದು ನೀವು. ಎಕ್ಸೈಡ್ ಕೊಟ್ಟಿಲ್ಲ, ಗಾಡಿ ಸ್ಟಾರ್ಟ್ ಆಗಿದೆ. ಬಟ್ ಇದು ನನ್ನ ಪ್ರಕಾರ 9.8 ತನಕ ಇಲ್ಲ 10 ಅಂತ ಇರ್ಬೋದು. 12.6 ತನಕ ಬರುತ್ತೆ. ನಾನು ಎಕ್ಸೈಡ್ ಕೊಟ್ಟವಾಗ ರೈಸ್ ಆಗ್ತಿದೆ, ನೋಡ್ಬೋದು. ನಾನು ಎಕ್ಸೈಡ್ ಕೊಟ್ಟವಾಗ ರೈಸ್ ಆಗ್ತಿದೆ. ಬಟ್ ನಾವು ಆಯಿಲಿಂಗ್ ಬಿಟ್ಟವಾಗ ಇದು 9.8 ತನಕ ಇರ್ಬೋದು. ಬಟ್ ಇದು ನಾನು ಫುಲ್ಲು ನಿಲ್ಸಿರೋವಾಗ 12.9 ತನಕ ಇದೆ. ಸೊ ಇದು ಸ್ವಲ್ಪ ಜಾಸ್ತಿ ಇದೆ, ಇಷ್ಟು ಇರೋಂಗಿಲ್ಲ. ಮಿಕ್ಕಿರೋದೆಲ್ಲ ಓಕೆ ಇದೆ. ಸೊ O2 ಸೆನ್ಸರು ಓಕೆ ಇದೆ, O2 ಸೆನ್ಸರ್ ಓಕೆ ಇದೆ. ಇದು ಒಂದು ಮಾತ್ರ ಪ್ರಾಬ್ಲಮ್ ಇದೆ. ಸೊ ನಾನು ಗಾಡಿ ಆಫ್ ಮಾಡಿ ನೋಡ್ತೀನಿ TPS ಸೆನ್ಸರು ಏನು ರೇಂಜಲ್ಲಿ ಇದೆ ಅಂತ. TPS ಸೆನ್ಸರ್ ಇದು ನಿಮ್ಗೆ ವೈಟಲ್ಲಿ ಇದೆಯಲ್ಲ ಅದು. ಇವಾಗ ಗಾಡಿನ ಆಫ್ ಮಾಡಿದೆ, ಮತ್ತೆ ನಾನು ಅದಕ್ಕೆ ಹೋಗ್ತೀನಿ ಭಾಸ್ಕರ. ಫಾಲ್ಟ್ ಕೋಡ್ 0 ತೋರಿಸ್ತದೆ, ಫಾಲ್ಟ್ ಕೋಡ್ ಏನಿಲ್ಲ ಅಂತ ಬರುತ್ತೆ. ಸೊ ನಾನು ಎಕ್ಸಿಟ್ ಆಗ್ತೀನಿ, ಆಚೆ ಬರ್ತೀನಿ. ಇವಾಗ ನಾನು ಡೈರೆಕ್ಟ್ ಡೇಟಾ ಸ್ಟ್ರೀಮ್ಗೆ ಹೋಗ್ಬಿಡ್ತೀನಿ. ಅದರಲ್ಲಿ ಹೋಗಿ ನಾವು ಚೆಕ್ ಮಾಡೋಣ ಏನಿದೆ ಅಂತ. ಡೇಟಾ ಸ್ಟ್ರೀಮ್ಗೆ ಹೋಗ್ಬೇಕಾದ್ರೆ ನೀವು ಇದು ಹೋಗಬೇಕು, ಹಂಗೆ ಡೈರೆಕ್ಟ್ ಹೋಗೋಕ್ಕಾಗಲ್ಲ ಅಷ್ಟನಿಗೆ. ಇವಾಗ ಡೇಟಾಗೆ ಹೋಗಿದ್ದೀನಿ. ಸಿಸ್ಟಮ್ ಎಲ್ಲ ETC ಸೆನ್ಸರ್ ಬಂದ್ಬಿಟ್ಟು 70 ಇದೆ. TPS ಎಷ್ಟಿದೆ ನೋಡ್ಬೇಕು. ಇವಾಗ ಗಾಡಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಕ್ಸಲೇಟರ್ ಕೊಟ್ಟಿಲ್ಲ, ಆದರೆ TPS ಬಂದ್ಬಿಟ್ಟು 13.8 ಇದೆ.
ಸೊ ಇದರಲ್ಲಿ TPS ಸೆನ್ಸರ್ ಪ್ರಾಬ್ಲಮ್ ಇದೆ. ಒಂದು 2-3 ಕಿಲೋಮೀಟರ್ ಗಾಡಿ ಓಡಿಸಿದವಾಗ ಇದು ಮತ್ತೆ ಇದಾಗ್ಬೋದು, ಯಾಕಂದ್ರೆ 13 ಇದೆ. ಗಾಡಿ ಸ್ಟಾರ್ಟ್ ಮಾಡಿಲ್ಲ, ಬರೀ ಐಲಿಂಗಲ್ಲಿ ಗಾಡಿ ಸ್ಟಾರ್ಟ್ ಆಗಿಲ್ಲ, ಬರೀ ನಿಲ್ಸಿದ್ದೀನಿ. ಅದರಲ್ಲಿ ತೋರಿಸುತ್ತೆ ನಮಗೆ, ಕೀ ಆನ್ ಮಾಡಿದ್ರೆ ಸಾಕು DTS ತೋರಿಸುತ್ತೆ. ಇವಾಗ ನಾನು ಲೈಟಾಗಿ ಆಕ್ಸಿಲೇಟ್ ಕೊಡ್ತೀನಿ, ಗಾಡಿ ಸ್ಟಾರ್ಟ್ ಮಾಡಿದ್ರು ಇದು ಮುಂದಕ್ಕೆ ಹೋಗ್ತಾ ಇದೆ. ಸೊ ಇದರಲ್ಲಿ ಪ್ರಾಬ್ಲಮ್ ಇರೋದು ಇವಾಗಿದು. ಒಂದು ಗಾಡಿ ಒಂದು ರೌಂಡ್ ಓಡಿಸಿ ನೋಡಿದ್ರೆ ಗೊತ್ತಾಗ್ತದೆ. ಇವಾಗ 2 ಸಲ ಆಫ್ ಮಾಡಿದ್ದೀನಿ, ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಲೈಟ್ ಹೋಗ್ತಾ ಇದೆ. ಒಂದು 2 ಕಿಲೋಮೀಟರ್ ಓಡಿಸಿ ಚೆಕ್ ಮಾಡೋಣ. ಸೊ ಈ ಥರ ನಾವು ಚೆಕ್ ಮಾಡ್ಬೋದು. ಸೊ ಒಂದು ಗಾಡಿಯಲ್ಲಿ 12.5 13 ತನಕನೂ ಬರ್ತಾ ಇದೆ. ಸೊ ಈ ಗಾಡಿಯಲ್ಲಿ ಪ್ಲಾಟಿನಾದಲ್ಲಿ 12.9 ತನಕ ಇದೆ. ಸೊ ಇದನ್ನು ಬರೆದಿಟ್ಕೊಳ್ಳಿ, ಇದು ಓಕೆ ಆದರೆ 12.9 ಓಕೆ, ನಮಗೆ ಏನು ತೊಂದರೆ ಆಗಲ್ಲ, 13 ತನಕನೂ ಇರ್ಬೋದು. ಥ್ಯಾಂಕ್ ಯು. ಒಂದು ರೀತಿ ರೆಡಿ ಆಯಿತು, ಲೈಟ್ ಉರಿತಾ ಇದೆ, ಸ್ಟಾರ್ಟ್ ಆಗ ಹೋಗ್ತಾ ಇದೆ. ಹೆಂಗೆ ರೆಡಿ ಆಯ್ತು ಅಂದರೆ ಈಸಿಯಾಗಿ ನೋಡಿ, ಇಲ್ಲೊಂದು ಪ್ಲಾಟಿನ ಇದೆ, ಅಲ್ಲೊಂದು ಪ್ಲಾಟಿನ ಇದೆ, ಈ ಕಡೆ ಬಂದರೆ ಈ ಕಡೆ ಒಂದು ಪ್ಲಾಟಿನ ಇದೆ. ಸೊ 2 ಗಾಡಿ, ಒಂದು ಗಾಡಿ ಹಂಗೆ ಬಂದಿದ್ದಕ್ಕೆ ಇಮಿಡಿಯೇಟಾಗಿ ಗೊತ್ತಾಯಿತು ನಮಗೆ. ಆವಾಗ ಓಟೋ ಸೆನ್ಸರ್ ಅಂತ ತೋರಿಸ್ತಾ ಇತ್ತು, ನಾವು ಕ್ಲೀನ್ ಮಾಡಿ ಹಾಕೋಣ, ಓಟೋ ಸೆನ್ಸರ್ ತೋರಿಸ್ತಾ ಇತ್ತು. ಕ್ಲೀನ್ ಮಾಡಿ ಹಾಕಿದ್ವಿ, ಕೊನೆಗೆ ನೋಡಿದ್ರೆ ECM ಅಲ್ಲಿ ಬ್ಲ್ಯಾಕ್ ಅಲ್ಲಿ ಎಲ್ಲೋ ಅಲ್ಲಿ ಬ್ಲ್ಯಾಕ್ 2 ಅರ್ಧ ಸಮವಾಗಿದೆ. ಇನ್ನೊಂದು ಬಂದ್ಬಿಟ್ಟು ಇದು ಬ್ಲೂ ಅಲ್ಲಿ ಎಲ್ಲೋ. ಸೊ ಈ ಲೈನಲ್ಲಿ ನಮ್ ಕರೆಂಟ್ ಬರ್ತಾ ಇತ್ತು, ಇದರಲ್ಲಿ ಬರ್ತಾ ಇಲ್ಲ ಕರೆಂಟ್. ಸೊ ನಾವು ಒಂದ್ ಕಡೆಯಿಂದ ಕಂಟಿನ್ಯೂಟಿ ಚೆಕ್ ಮಾಡ್ಕೊಂಬಂದ, ಅವಾಗ ಲೂಸ್ ಕಲೆಕ್ಷನ್ ಇತ್ತು, ಮತ್ತೆ ಇದನ್ನೇ ತೆಗೆದು ಸ್ಪ್ರೇ ಹೊಡೆದು ಹಾಕ್ತೀವಿ, ಇವಾಗ ಕರೆಕ್ಟ್ ಆಗಿದೆ. ಸೊ ಒಂದು ಯಾವುದೋ ಒಂದು ತೋರಿಸಿದ್ರೆ ಸಂಬಂಧಪಟ್ಟಿದ್ದು ಎಲ್ಲಾನು ತೋರಿಸ್ಬೇಕು ಅಂತ ನಾವು ಪ್ರತಿಯೊಂದ್ಸಲ ಹೇಳ್ತಾ ಇದೀವಿ. ಇವಾಗ ಗಾಡಿ ಸ್ಟಾರ್ಟಿಂಗು ಕರೆಕ್ಟ್ ಆಗಿದೆ, ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿದೆ, ಲೈಟು ಹೋಗಿದೆ. ಒಂದಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಏನಿದೆ ಅದನ್ನ ಕೂಡ ನಾವು ತೋರಿಸ್ಬೇಕು.